ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಓರಿಯೋ ಬಿಸ್ಕೆಟ್ ಮತ್ತು ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ 40 ರೂಪಾಯಿದ್ದು. ಮತ್ತು 1 ಕಪ್ ಹಾಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಈನೋ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಡೆಕೋರೇಷನ್ಗೆ ಸ್ಪ್ರಿಂಕಲ್ ಮತ್ತು ಆಲ್ಮಂಡ್ ಸ್ಪ್ರೆಡ್ ಚಾಕ್ಲೇಟ್ ಕ್ರೀಮನ್ನು ತೊಗೊಂಡಿದ್ದೀನಿ. ಇಲ್ಲಿ ಬಟರ್ ಪೇಪರ್ ಇಲ್ಲ, A4 ಶೀಟನ್ನು ಯೂಸ್ ಮಾಡ್ಬೋದು. ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ. ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಬಟ್ಲು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಬಿಸ್ಕೆಟನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೀವು ಕ್ರೀಮ್ನ ಬೇಕಾದರೆ ಎತ್ತಿ ಡೆಕೋರೇಷನ್ಗೆ ಇಟ್ಕೋಬೋದು. ನಾನಿಲ್ಲಿ ಕ್ರೀಮ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹೀಗೆ ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಈ ಹದಕ್ಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅದು ಬರಬೇಕು. ಈಗ ಒಂದು ಪ್ಯಾನಿಗೆ ಅದನ್ನು ತಗೊಂಡು ಅದಕ್ಕೆ ಈನೋ ಪೌಡರನ್ನು ಹಾಕ್ತಾಯಿದ್ದೀನಿ. ಈನೋ ಪೌಡರನ್ನು 1 ಪ್ಯಾಕೆಟ್ ಫುಲ್ ನೀವು ಯೂಸ್ ಮಾಡ್ಬೋದು. ಈಗ ಸ್ವಲ್ಪ ಹಾಲನ್ನು ಹಾಕಿ ಒಂದು 2 ಸ್ಪೂನಷ್ಟು ಹಾಲನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈ ಕಡೆ ಒಂದು ದಬ್ರಿಯನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಕುಕ್ಕರ್ ಕೂಡ ಯೂಸ್ ಮಾಡ್ಬೋದು. 5 ನಿಮಿಷ ಅದನ್ನು ಬಿಸಿ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕೇಕ್ ಪ್ಯಾನ್ಗೆ ಬಟರ್ ಪೇಪರನ್ನ ಹಾಕಿ ಅದಕ್ಕೆ ಎಣ್ಣೆಯನ್ನು ಹಚ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಬಿಸ್ಕೆಟ್ ಮಿಕ್ಸ್ಚರ್ನ ಇದಕ್ಕೆ ಹಾಕೋಣ. ಇದು ಬೇಗನೆ ಕ್ವಿಕ್ಲಿಯಾಗಿ ಆಗಿಬಿಡುತ್ತೆ. ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಈಗ ಇದನ್ನು ಇಡೋಣ. ಇದನ್ನು ನಾವು 30 ನಿಮಿಷಗಳ ಕಾಲ ತೆಗಿಬಾರ್ದು. 30 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಇಡಬೇಕಾಗುತ್ತೆ. ನೋಡಿ 30 ನಿಮಿಷ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಈಗ ಇದನ್ನು ಒಂದು 15 ನಿಮಿಷ ಕಂಪ್ಲೀಟಾಗಿ ಆರೋಕ್ಕೆ ಬಿಡಬೇಕು. ಈಗ ಆಗಿದೆ, ತೆಗ್ದಿದ್ದೀನಿ. ಈ ಪೇಪರು ಬೇಗ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ಕ್ರೀಮನ್ನು ಮೇಲ್ಗಡೆ ಹಚ್ಚೋಣ. ಹಚ್ಚಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಡೆಕೋರೇಷನ್ ಕೂಡ ಮಾಡ್ಕೋಬೋದು. ನೀವು ಕ್ರೀಮ್ ಇಲ್ಲ ಅಂತಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಕೂಡ ಮಾಡ್ಬೋದು. ಈಗ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ಥ್ಯಾಂಕ್ ಯು.